ಈಗ ಸಾಮಾನ್ಯವಾಗಿ ಒಂದಷ್ಟು ಸಕ್ಸಸ್ ಸಿಕ್ಕ ಬಳಿಕ ನಗರದ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಒಂದು ಅತ್ಯಾಧುನಿಕ ಸ್ಟುಡಿಯೋ ಮಾಡ್ಕೊಂಡು ಹತ್ರ ಇರಬೇಕು ಎಲ್ಲರಿಗೂ. ನೀವು ನಿಮ್ಮ ಊರಿಗೆ ಹೋಗಿ ಬಸೂರ್ ಅನ್ನೋ ಒಂದು ಹಳ್ಳಿಯಲ್ಲಿ ಅತ್ಯಾಧುನಿಕ ಸೌಂಡ್ ರೆಕಾರ್ಡಿಂಗ್ ನ ಸ್ಟುಡಿಯೋ ಮಾಡ್ಕೊಂಡು ಯಾಕೆ ಈ ನಾಯ್ಸ್ ಬೇಡ, ನಾನು ಬೇರೆ ಧ್ವನಿ ಕ್ರಿಯೇಟ್ ಮಾಡ್ಬೇಕು ಅಂತ ಅಲ್ಲಿಗೆ ಹೋಗಿದ್ದೀರಾ ಹೇಗೆ ಅಂತ? ಇಲ್ಲ, ಅದೊಂದು ಜವಾಬ್ದಾರಿ. ಹಳ್ಳಿಯಿಂದ ನಾನು ಬಂದವಾಗ ನನ್ಗನ್ಸಿದ್ದು ಎಲ್ಲರೂ ಮಾತೆತ್ರ ಎಲ್ಲರೂ ನಾನು ಮುಂಬೈ ಹೋತೆ, ನಾನು ಬೆಂಗಳೂರಿಗೆ ಹೋತೆ, ನಾನು ಮುಂಬೈ ಹೋತೆ ಬೆಂಗಳೂರಿಗೆ ಹೋತೆ ಅಂತ. ಸೊ ಯಾರು ಇಲ್ಲಿ ಏನಾರು ಕ್ರಿಯೇಟ್ ಮಾಡ್ಬೇಕಂತ ಗೆಸ್ಸಲ್ಲಿ ಯಾರು ಆಲೋಚನೆ ಆಗ್ತಾ ಇರ್ಲಿಲ್ಲ. ಸೊ ನಮ್ಮ ಕೈಲಿದೆ ಎಲ್ಲವೂ, ಹೆಜ್ಜೆ ಇಡೋದು ನಮ್ಮ ಕೆಲಸ. ಇವತ್ತಿಗೆ ನಮ್ಮ ಊರಿಗೆ ಹತ್ರ ಒಂದು 21-22 ಕೋಟಿ ಹರಿದು ಬಂದಿದೆ. ನನ್ನ ಸ್ಟುಡಿಯೋದಿಂದ ನನಗೆ ಅಷ್ಟೊಂದು ರೆವೆನ್ಯೂ ಆಗದೆ ಇದ್ರು ಕೂಡ ಖುಷಿ ಕೊಟ್ಟಿದೆ. ಅಂದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳು ನಮ್ಮ ಊರಿಗೆ ಬಂದು ಉಳ್ಕೊಂಡು ಅಲ್ಲಿ ಅವ್ರ ಫ್ಯಾಮಿಲಿನೂ ಕರ್ಸ್ಕೊಂಡು ಬೀಚ್ ಕಡೆಗೆ ಓಡಾಡ್ಕೊಂಡು ಟೆಂಪಲ್ ತೆರಿಗೆ, ಟೆಂಪಲ್ ಅಲ್ಲಿ ಒಂದಿಷ್ಟು ಡೊನೇಷನ್ ಕೊಟ್ಟು ಹೋಟ್ಲ್ಗಳು ವಿಸಿಟ್ ಮಾಡಿ ಟ್ರಾವೆಲ್, ಟ್ರಾನ್ಸ್ಪೋರ್ಟ್. KGF ಟೈಮಲ್ಲಿ ಹತ್ರ 45 ಜನ ಇದ್ರು. ಸಲಾರ್ ಟೈಮಲ್ಲಿ ಹತ್ರ 60 ಜನ ಇದ್ರು. ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಹೆಲಿಕಾಪ್ಟರ್ ಬಂದ್ರು. ಇವೆಲ್ಲ ಎಲ್ಲಿಗೆ ಬಂತು? ಎಲ್ಲ ಕೆಲಸ ಅಲ್ಲೇ ಮಾಡೋದಲ್ವಾ? ಎಲ್ಲಿಗೆ ಬಂತು? ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನನ್ನ ಮನೆ ಇದೆ. ಬೆಂಗಳೂರು ಕೆಳಗಡೆ ಕಾಂಪೋಸಿಂಗ್ ಅಂತ ನಾನು ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಮೆಜಾರಿಟಿ ವರ್ಕ್ ಅಲ್ಲಿಗೆ ಇಟ್ಟಿದ್ದೀನಿ. ಆ ಶಿಫ್ಟ್ ನಾನು ಮಾಡಿದಕ್ಕೋಸ್ಕರ ರೆವೆನ್ಯೂ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದು ಆಗ್ತಾ ಅಲ್ಲಿನ ವೈಶಿಷ್ಟ್ಯತೆ, ಅದ್ರ ಜೊತೆಗೆ ಆ ನೇಚರ್ ನ ನೋಡಿದ್ಮೇಲೆ ಈಗ ನಾನು ಬೆಂಗಳೂರಿಗೆ ಬನ್ನಿ ಅಂದ್ರೆ ಅವ್ರು ಬರ್ತಾ ಇಲ್ಲ. ನಾನು ಅಲ್ಲಿಗೆ ಬರ್ತೀನಿ, ನೀವು ಅಲ್ಲಿಗೆ ಬಂದ್ಬಿಡಿ ಅಂತ ಇದ್ದಾನೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.